ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಾನು ಸುದರ್ಶನ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಾವು ಜುಲೈ ತಿಂಗಳ ಕುಂಭರಾಶಿಯವರ ಮಾಸಿಕ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಜುಲೈ ತಿಂಗಳಿನಲ್ಲಿ ಆರ್ಥಿಕವಾಗಿ ಕುಂಭರಾಶಿಯವರಿಗೆ ಹಣದ ಹರಿವು ಹೆಚ್ಚಾದರೂ ಕೂಡ ಅನಗತ್ಯ ಖರ್ಚುಗಳಿಂದ ನಿಮಗೆ ಸಮಸ್ಯೆಗಳು ಉಂಟಾಗಬಹುದು. ಜುಲೈ 10ರಿಂದ 20ನೇ ತಾರೀಕಿನ ತನಕ ಅನಿರೀಕ್ಷಿತವಾದಂತಹ ಖರ್ಚುಗಳು ನಿಮಗೆ ಬರುತ್ತದೆ. ಆನ್ಲೈನ್ನಲ್ಲಿ ಇರುವಂತಹ ವಹಿವಾಟು ಮತ್ತು ಹೂಡಿಕೆಗಳಲ್ಲಿ ಎಚ್ಚರಿಕೆ ತುಂಬ ಅವಶ್ಯಕತೆ. ನಿಮಗೆ ಹೊಸ ಆದಾಯದ ಮೂಲದ ಅವಕಾಶ ಹೆಚ್ಚು ಸಿಗುತ್ತದೆ. ನಿಮ್ಮ ಹೊಸ ಆಲೋಚನೆಗಳಿಗೆ ಹೆಚ್ಚು ಮೆಚ್ಚುಗೆ ಸಿಗಬಹುದು. ಉದ್ಯೋಗದಲ್ಲಿ ನಿಮಗೆ ಹೆಚ್ಚು ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಕೆಲವರಿಗೆ ವರ್ಗಾವಣೆ ಸಿಗಬಹುದು. ಇನ್ನು ವ್ಯವಹಾರಸ್ಥರಿಗೆ ಹೊಸ ಸಂಪರ್ಕದಿಂದ ಲಾಭಗಳು ಸಿಗಬಹುದು. ಆದರೆ ಪಾಲುದಾರರೊಂದಿಗೆ ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಇರಲಿ. ಇನ್ನು ಕುಟುಂಬದ ವ್ಯವಸ್ಥೆಯಲ್ಲಿ ಕುಟುಂಬದವರೊಂದಿಗೆ ನಿಮಗೆ ಹೆಚ್ಚು ಬೆಂಬಲ ಸಿಗುತ್ತದೆ. ಆದರೆ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮಾತನಾಡಿ. ಮತ್ತು ಪ್ರೇಮ ಸಂಬಂಧದಲ್ಲಿ ಇರುವಂತಹವರು ಸಂಗಾತಿಗೆ ಹೆಚ್ಚು ಸಮಯವನ್ನು ನೀಡಿ. ಇಲ್ಲದಿದ್ದರೆ ಇಬ್ಬರು ದೂರವಾಗುವಂತಹ ಭಾವನೆಗಳು ಇಬ್ಬರಲ್ಲಿ ಉಂಟಾಗುವ ಸಾಧ್ಯತೆ ಹೆಚ್ಚು ಬರುತ್ತದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ವೀಕ್ಷಕರೇ, ನಿದ್ರೆ ಹಾಗೂ ತಲೆನೋವಿನ ತೊಂದರೆ ಕಾಡಬಹುದು. ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಸಮಯವನ್ನು ಕಳೆದುಕೊಳ್ಳುವುದನ್ನು ಕಡಿಮೆ ಮಾಡಿ. ವೀಕ್ಷಕರೇ, ಈ ಜುಲೈ ತಿಂಗಳು ಅದೃಷ್ಟದ ದಿನಗಳೆಂದರೆ ನಿಮಗೆ ಶನಿವಾರ ಮತ್ತು ಶುಕ್ರವಾರ. ಅದೃಷ್ಟದ ಬಣ್ಣ ಎಂದರೆ ನೀಲಿ ಮತ್ತು ನೇರಳೆ. ಈ ತಿಂಗಳು ನೀವು ಪ್ರತಿ ಶನಿವಾರ ಶನಿದೇವರ ಆರಾಧನೆಯನ್ನು ಮಾಡಿ ವೀಕ್ಷಕರೇ. ಓಂ ಶಂ ಶನೇಶ್ವರಾಯ ನಮಃ ಎಂದು 108 ಬಾರಿ ಜಪ ಮಾಡಿ. ಬಡವರಿಗೆ ಆದಷ್ಟು ಆಹಾರವನ್ನು ದಾನ ಮಾಡಿ. ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಕುಂಭರಾಶಿಯವರಿಗೆ ಹೊಸ ಸದಾವಕಾಶ ಹೊತ್ತು ತರುತ್ತದೆ. ಆದರೆ ಹಣಕಾಸು ಮತ್ತು ಸಂಬಂಧದ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿದರೆ ಉತ್ತಮ ಫಲಗಳು ಸಿಗುತ್ತವೆ. ಇದಾಗಿತ್ತು ವೀಕ್ಷಕರೇ ಜುಲೈ ತಿಂಗಳ ಸಂಪೂರ್ಣ ಮಾಸಿಕ ಭವಿಷ್ಯ. ಪ್ರತಿಯೊಬ್ಬ ಕುಂಭರಾಶಿಯವರು ಕೂಡ ಓಂ ಶಂ ಶನೇಶ್ವರಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ ವೀಕ್ಷಕರೇ. ಧನ್ಯವಾದಗಳು.